ನೀವೆಲ್ಲ ತುಂಗಭದ್ರಾ ನದಿಯ ಹೆಸರನ್ನ ಕೇಳಿದ್ರ? ಹೌದು, ಕೋಟಿ ಕೋಟಿ ಜನರ ಜೀವನಕ್ಕೆ ನೀರು ಒದಗಿಸ್ತಾರೋ ತುಂಗಭದ್ರಾ ನದಿಯನ್ನ ಉತ್ತರ ಕರ್ನಾಟಕದ ಜನರು ದಿನದಲ್ಲಿ ಒಂದು ಬಾರಿಯಾದ್ರೂ ಸ್ಮರಣೆ ಮಾಡಿಕೊಳ್ತಾರೆ. ಯಾಕಂದ್ರೆ ಈ ನದಿಗೆ ಅಣೆಕಟ್ಟು ಕಟ್ಟದೆ ಹೋಗಿದ್ರೆ ಇಂದು ಕರ್ನಾಟಕದ ಒಂದು ಭಾಗವಾಗಿರುವ ಉತ್ತರ ಕರ್ನಾಟಕ ನೀರು ಇಲ್ಲದೆ ವಿಲವಿಲನೆ ಪರದಾಡಬೇಕಾಗಿತ್ತು. ಬನ್ನಿ, ಹಾಗಾದ್ರೆ ಅಷ್ಟಕ್ಕೂ ಈ ತುಂಗಭದ್ರಾ ನದಿಗೆ ಅಣೆಕಟ್ಟನ್ನ ನಿರ್ಮಿಸಿದವರು ಯಾರು? ಈ ಅಣೆಕಟ್ಟನ್ನ ನಿರ್ಮಿಸುವಾಗ ನಮ್ಮ ದೇಶದ ಪರಿಸ್ಥಿತಿ ಹೇಗಿತ್ತು? ತುಂಗಭದ್ರಾ ಅಣೆಕಟ್ಟು ನಿರ್ಮಿಸಬೇಕಾದ್ರೆ ಅಲ್ಲಿನ ಜನರು ಅನುಭವಿಸಿದ ಕಷ್ಟಗಳೇನು? ಈ ಅಣೆಕಟ್ಟು ನಿರ್ಮಿಸಬೇಕಾದ್ರೆ ಎದುರಿಸಿದ ಸಮಸ್ಯೆಗಳೇನು? ಇಂತಹ ಹಲವಾರು ಸಂಗತಿಗಳ ಬಗ್ಗೆ ಈ ಒಂದು ವಿಡಿಯೋ ಮೂಲಕ ಸಂಪೂರ್ಣ ಮಾಹಿತಿ ಪಡೆದುಕೊಳ್ಳೋಣ. ಆದರೆ ಅದಕ್ಕಿಂತಲೂ ಮುಂಚೆ ನೀವು ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹಾಗೂ ಈ ತುಂಗಭದ್ರಾ ಅಣೆಕಟ್ಟಿನ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ಶೇರ್ ಮಾಡಿ. ಸ್ನೇಹಿತರೆ, ನಮ್ಮ ದೇಶ ಸ್ವತಂತ್ರ ಪಡೆಯೋದಕ್ಕೂ ಮುನ್ನ ಬ್ರಿಟಿಷರು ನಮ್ಮನ್ನ ಆಳ್ವಿಕೆ ಮಾಡ್ತಿದ್ರು ಅನ್ನೋದು ನಿಮ್ಗೆಲ್ಲ ಗೊತ್ತಿರೋ ವಿಚಾರ. ವ್ಯಾಪಾರಕ್ಕಾಗಿ ಬಂದ ಬ್ರಿಟಿಷರು ಹಂತ ಹಂತವಾಗಿ ಇಡೀ ನಮ್ಮ ದೇಶವನ್ನ ತಮ್ಮ ಕಪಿಮುಷ್ಟಿಯಲ್ಲಿ ಪಡೆದುಕೊಳ್ತಾರೆ. ನಮ್ಮ ದೇಶದಲ್ಲಿ ಬೆಳೀತಾ ಇದ್ದ ಬೆಳೆಗಳ ಮೇಲೆ ತೆರಿಗೆಯನ್ನು ವಸೂಲಿ ಮಾಡಿ ಅದನ್ನು ಅವರು ಇಂಗ್ಲೆಂಡಿಗೆ ಸಾಗಿಸುವ ಕೆಲಸವನ್ನ ಕೂಡ ಮಾಡ್ತಾ ಇದ್ರು. ಆದರೆ 1876ರಲ್ಲಿ ದಕ್ಷಿಣ ಭಾರತದಲ್ಲಿ ಭೀಕರವಾದ ಬರಗಾಲ ಎದುರಾಗುತ್ತೆ. ಇದರಿಂದಾಗಿ ರಾಯಚೂರು, ಬಳ್ಳಾರಿ, ಕರ್ನೂಲು, ಆಂಧ್ರ ಪ್ರದೇಶದ ಹಲವಾರು ಜಿಲ್ಲೆಗಳಲ್ಲಿ ಜನರಿಗೆ ಕುಡಿಯೋದಕ್ಕೂ ನೀರಿಲ್ಲದೆ ಪರದಾಡುವ ಪರಿಸ್ಥಿತಿ ಉಂಟಾಗತ್ತೆ. ಬರಗಾಲ ಬರೋದಕ್ಕೂ ಮುನ್ನ ಈ ಭಾಗದ ಜನರು ಬೆಳೀತಾ ಇದ್ದ ರಾಗಿ, ಜೋಳ, ಸಜ್ಜೆಗಳ ಮೇಲೆ ತೆರಿಗೆಯನ್ನ ವಿಧಿಸಿ ಆಡಳಿತ ಮಾಡ್ತಿದ್ದ ಬ್ರಿಟಿಷರು ತಮ್ಮ ಅನುಕೂಲಕ್ಕಾಗಿ ಈ ಭಾಗದ ಜನರಿಗೆ ಹತ್ತಿ ಹಾಗೂ ನೀಲಗಿರಿಯನ್ನ ಬೆಳೆಸುವಂತೆ ಒತ್ತಾಯ ಮಾಡ್ತಾರೆ. ನಂತರ ಇಲ್ಲಿ ಬೆಳೆದ ಹತ್ತಿಯನ್ನ ಇಂಗ್ಲೆಂಡಿನ ಬಟ್ಟೆ ಗಿರಣಿಗಳಿಗೆ ರಫ್ತು ಮಾಡ್ತಿದ್ರು. ಆದರೆ 1876ರಲ್ಲಿ ಭೀಕರವಾದ ಬರಗಾಲ ಉಂಟಾಗಿದ್ದರಿಂದ ಬ್ರಿಟಿಷ್ ಸರ್ಕಾರಕ್ಕೆ ರೈತರ ಬಳಿ ತೆರಿಗೆಯನ್ನು ವಸೂಲು ಮಾಡೋದಕ್ಕೆ ಸಾಧ್ಯವಾಗಿಲ್ಲ. ಅಲ್ಲದೆ ಬರಗಾಲಕ್ಕೆ ಸಿಲುಕಿ ಲಕ್ಷಾಂತರ ಜನ ಸಾವನ್ನಪ್ಪಿದ್ರು. ಜಾನುವಾರುಗಳು ಮೇವು ನೀರಿಲ್ಲದೆ ಜೀವಂತ ಆಸ್ತಿ ಪಂಜರದಂತಾಗಿ ಪ್ರಾಣ ಬಿಟ್ಟಿದ್ವು. ಈ ಬರಗಾಲ ಎಷ್ಟು ಭೀಕರವಾಗಿತ್ತಂದ್ರೆ ಸತ್ತವರ ಶವ ಸಂಸ್ಕಾರಕ್ಕೂ ಕೂಡ ಜನವಿಲ್ಲದೆ ಹೆಣವನ್ನ ನರಿ, ನಾಯಿ, ರಣಹದ್ದುಗಳು ತಿನ್ನೋ ಹಾಗೆಯಾಗಿತ್ತು. ನಂತರ ಇದನ್ನೆಲ್ಲ ನೋಡಿದ ಬ್ರಿಟಿಷ್ ಸರ್ಕಾರದ ನೀರಾವರಿ ತಜ್ಞರಾದ ಆರ್ಥರ್ ಕಾಟನ್ ಅವರು ಬಳ್ಳಾರಿ, ರಾಯಚೂರು, ಆಂಧ್ರ ಪ್ರದೇಶದ ಪ್ರಾಂತ್ಯದ ಜನರಿಗೆ ಶಾಶ್ವತವಾಗಿ ನೀರು ಒದಗಿಸುವಂತೆ ಮಾಡಲು ಈ ಭಾಗದಲ್ಲಿ ಹರಿಯುವ ತುಂಗಭದ್ರಾ ನದಿಗೆ ಅಡ್ಡಲಾಗಿ ಅಣೆಕಟ್ಟನ್ನು ನಿರ್ಮಿಸುವಂತೆ ಬ್ರಿಟಿಷ್ ಸರ್ಕಾರಕ್ಕೆ ಮನವಿ ಮಾಡ್ತಾರೆ. ಆದರೆ ಹಣಕಾಸಿನ ಕೊರತೆ ಇದೆ ಅಂತ ನೆಪವೊಡ್ಡಿ ಬ್ರಿಟಿಷ್ ಸರ್ಕಾರ ಆರ್ಥರ್ ಕಾಟನ್ ಅವರ ಮನವಿಯನ್ನ ತಿರಸ್ಕಾರ ಮಾಡುತ್ತೆ. ನಂತರ 1902ರಲ್ಲಿ ಮದ್ರಾಸ್ ಸರ್ಕಾರದಲ್ಲಿ ಮುಖ್ಯ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದ ಕರ್ನಲ್ ಸ್ಮಾರ್ಟ್ ಅವರು ತುಂಗಭದ್ರಾ ನದಿಗೆ ಅಣೆಕಟ್ಟನ್ನು ನಿರ್ಮಿಸುವ ವಿಷಯದ ಬಗ್ಗೆ ಮತ್ತೆ ಪ್ರಸ್ತಾವನೆಯನ್ನ ಮಾಡ್ತಾರೆ. ಆದರೆ ಅವರ ಮಾತು ಫಲಿಸಲಿಲ್ಲ. ಅವರ ನಂತರ ಬಂದ ಮೆಕೆಂಜಿ ಅನ್ನೋ ಇಂಜಿನಿಯರ್ ಹೊಸಪೇಟೆ ಪಕ್ಕದಲ್ಲಿರುವ ಮಲ್ಲಾಪುರದಲ್ಲಿರುವ ಗುಡ್ಡಗಳ ಮಧ್ಯೆ ತುಂಗಭದ್ರಾ ಅಣೆಕಟ್ಟನ್ನು ನಿರ್ಮಾಣ ಮಾಡಿ ಅಲ್ಲಿಂದ ಕಾಲುವೆಗಳ ಮೂಲಕ ನೀರನ್ನ ಹರಿಸಬೇಕು ಅಂತ ಸಲಹೆಯನ್ನ ಕೊಡ್ತಾರೆ. ಆದರೆ ಆ ಸಂದರ್ಭದಲ್ಲಿ ನಮ್ಮ ದೇಶ ಇನ್ನೂ ಸ್ವತಂತ್ರವಾಗಿರಲಿಲ್ಲ. ಹಾಗಾಗಿ ಹೈದರಾಬಾದ್ ನಿಜಾಂ ಸರ್ಕಾರದ ಅಧಿಕಾರಿಗಳು ತುಂಗಭದ್ರಾ ನದಿಯ ಮೇಲೆ ನಮಗೂ ಕೂಡ ಹಕ್ಕು ಇದೆ ಅಂತ ಹೇಳೋದಲ್ಲದೆ ನಾವು ಹೇಳುವ ಪ್ರದೇಶದಲ್ಲೇ ಅಣೆಕಟ್ಟನ್ನ ನಿರ್ಮಾಣ ಮಾಡಬೇಕು ಅಂತ ಹಕ್ಕು ಒತ್ತಾಯಕ್ಕೆ ಮುಂದಾಗ್ತಾರೆ. ಹಾಗಾಗಿ ಒಮ್ಮತಗಳು ಒಡಬೂಡದ ಕಾರಣ ತುಂಗಭದ್ರಾ ಅಣೆಕಟ್ಟು ಯೋಜನೆ ಅಲ್ಲಿಗೆ ನಿಂತು ಹೋಗುತ್ತೆ. ಸ್ನೇಹಿತರೆ, ಹೀಗೆ ಹಲವಾರು ವರ್ಷಗಳ ಕಾಲ ನೆನೆಗುತ್ತಿಗೆ ಬಿದ್ದ ತುಂಗಭದ್ರಾ ಅಣೆಕಟ್ಟು ನಿರ್ಮಾಣದ ಕಾರ್ಯ ಮತ್ತೆ 1940ರ ಸಂದರ್ಭದಲ್ಲಿ ಮರುಜೀವ ಪಡೆದುಕೊಳ್ಳುತ್ತೆ. ಮದ್ರಾಸ್ ಸರ್ಕಾರದಲ್ಲಿ ಮುಖ್ಯ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದ ತಿರುಮಲೆ ಅಯ್ಯಂಗಾರ್ ಅವರಿಗೆ ಅಣೆಕಟ್ಟನ್ನು ಕಟ್ಟಲು ಬೇಕಾದ ಕಾರ್ಯ ಯೋಜನೆಯನ್ನು ಸಿದ್ಧಪಡಿಸುವಂತೆ ಮದ್ರಾಸ್ ಸರ್ಕಾರ ತಾಕೀತು ಮಾಡುತ್ತೆ. ಇತ್ತ ಹೈದರಾಬಾದ್ ನಿಜಾಮರ ಸರ್ಕಾರ ಕೂಡ ಸಿ ದಲಾಲ್ ಅನ್ನೋ ಇಂಜಿನಿಯರ್ ಅನ್ನ ನೇಮಕ ಮಾಡಿ ವರದಿ ತಯಾರಿಸುವಂತೆ ಸೂಚನೆ ಕೊಡ್ತಾರೆ. ಈ ಎರಡು ವರದಿಗಳನ್ನ ಬ್ರಿಟಿಷ್ ಸರ್ಕಾರ ಗಮನ ಹರಿಸಿ 1942ರಲ್ಲಿ ತಿರುಮಲೆ ಅಯ್ಯಂಗಾರ್ ನೀಡಿದ ವರದಿ ಅತ್ಯಂತ ಹೆಚ್ಚು ಯೋಗ್ಯವಾಗಿದೆ ಅಂತ ತೀರ್ಮಾನ ಮಾಡಿ ಮಲ್ಲಾಪುರದ ಬಳಿ 133 TMC ನೀರು ಸಂಗ್ರಹಿಸುವ ಸಾಮರ್ಥ್ಯವುಳ್ಳ ಅಣೆಕಟ್ಟು ನಿರ್ಮಾಣ ಮಾಡೋದಕ್ಕೆ ಅನುಮತಿಯನ್ನು ಕೊಡ್ತಾರೆ. ನಂತರ 1945 ಫೆಬ್ರವರಿ 28ರಂದು ಅಣೆಕಟ್ಟು ನಿರ್ಮಾಣ ಮಾಡೋದಕ್ಕೆ ಅಡಿಗಲ್ಲನ್ನು ಹಾಕಲಾಗತ್ತೆ. ನಂತರ ಅದೇ ಸಂದರ್ಭದಲ್ಲಿ ಭಾರತಕ್ಕೆ ಸ್ವತಂತ್ರ ಕೂಡ ಬಂತು. ಆದರೆ ನಿರ್ಮಾಣ ವಸ್ತುಗಳ ಬಳಕೆಯ ವಿವಾದ, ರಾಜ್ಯಗಳ ವಿಂಗಡಣೆಗಳ ಕಾರಣದಿಂದಾಗಿ ತುಂಗಭದ್ರಾ ಅಣೆಕಟ್ಟು ನಿರ್ಮಾಣದ ಯೋಜನೆ ಮತ್ತೆ ಸ್ವಲ್ಪ ದಿನಗಳ ಕಾಲ ಸ್ಥಗಿತವಾಗತ್ತೆ. ಸ್ವತಂತ್ರ ನಂತರ ಭಾರತ ಸರ್ಕಾರ ಸರ್ ಎಂ ವಿಶ್ವೇಶ್ವರಯ್ಯನವರ ನೇತೃತ್ವದಲ್ಲಿ ಒಂದು ತಂಡವನ್ನು ರಚನೆ ಮಾಡಿ ತುಂಗಭದ್ರಾ ಅಣೆಕಟ್ಟನ್ನು ನಿರ್ಮಾಣ ಮಾಡಿ ಪೂರ್ತಿಗೊಳಿಸುವ ಜವಾಬ್ದಾರಿಯನ್ನು ಕೊಡ್ತಾರೆ. ನಂತರ ಸರ್ ಎಂ ವಿಶ್ವೇಶ್ವರಯ್ಯನವರ ನೇತೃತ್ವದಲ್ಲಿ ತುಂಗಭದ್ರಾ ಅಣೆಕಟ್ಟು ನಿರ್ಮಾಣ ಕಾರ್ಯ ಭರದಿಂದ ಸಾಗತ್ತೆ. ಸ್ನೇಹಿತರೆ, ಈ ಅಣೆಕಟ್ಟು ನಿರ್ಮಿಸುವಾಗ ಭಾರತದ ಬಳಿ ಯಾವುದೇ ಅತ್ಯಾಧುನಿಕ ಯಂತ್ರಗಳು ಕೂಡ ಇರಲಿಲ್ಲ. ಹಾಗಾಗಿ 2449 ಮೀಟರ್ ಉದ್ದದ ಕಾಲುವೆಯನ್ನು ನಿರ್ಮಿಸೋದಕ್ಕೆ ಮಾನವ ಶಕ್ತಿಯನ್ನೇ ಬೆಳೆಸಲಾಗುತ್ತೆ. ಅಲ್ಲದೆ ಈ ಅಣೆಕಟ್ಟು ನಿರ್ಮಾಣದಿಂದಾಗಿ
90 ಹಳ್ಳಿಗಳು ಮುಳುಗಿ ಹೋಗುತ್ತೆ. ಸುಮಾರು 55,000ಕ್ಕಿಂತಲೂ ಹೆಚ್ಚು ಜನರನ್ನು ಸ್ಥಳಾಂತರಿಸಲಾಗುತ್ತೆ. ಕೊನೆಗೂ ಅನೇಕ ಕಷ್ಟಕರ ಸವಾಲುಗಳನ್ನ ಎದುರಿಸಿ ತಯಾರಾದ ಈ ತುಂಗಭದ್ರಾ ಅಣೆಕಟ್ಟಿನಿಂದ 1953ರಲ್ಲಿ ಮೊದಲ ಬಾರಿಗೆ ನೀರನ್ನ ಹರಿಸಲಾಗುತ್ತೆ. ತುಂಗಭದ್ರಾ ಅಣೆಕಟ್ಟು 2 ನಾಲೆಗಳನ್ನ ಹೊಂದಿದ್ದು, ಒಂದು ನಾಲೆ ಬಳ್ಳಾರಿ ಹಾಗೂ ಆಂಧ್ರ ಪ್ರದೇಶದ ಕಡೆಗೆ ಹರಿದು ಹೋದ್ರೆ ಇನ್ನೊಂದು ನಾಲೆ ಹೈದರಾಬಾದಿನ ಕಡೆಗೆ ಹರಿದು ಹೋಗುತ್ತೆ. ಈ ಅಣೆಕಟ್ಟಿನ ನಿರ್ಮಾಣದಿಂದ ಕರ್ನಾಟಕದ ಬಳ್ಳಾರಿ, ಕೊಪ್ಪಳ, ಹೊಸಪೇಟೆ, ರಾಯಚೂರು, ಸಿಂಧನೂರು, ಗಂಗಾವತಿ, ಸಿರುಗುಪ್ಪ ಸೇರಿದಂತೆ ಇನ್ನು ಅನೇಕ ಪ್ರದೇಶಗಳಿಗೆ ವರ್ಷ ಪೂರ್ತಿ ನೀರು ಸರಬರಾಜು ಆಗ್ತಿದೆ. ಅಲ್ಲದೆ ಆಂಧ್ರ ಪ್ರದೇಶದ ಕರ್ನೂಲು, ಅನಂತಪುರ, ಮೆಹಬೂಬ್ ನಗರಗಳಿಗೂ ಕೂಡ ತುಂಗಭದ್ರಾ ಅಣೆಕಟ್ಟಿನ ನೀರು ಹರಿದು ಹೋಗ್ತಿದೆ. ಸ್ನೇಹಿತರೆ, ಇಂದು ಈ ತುಂಗಭದ್ರಾ ಅಣೆಕಟ್ಟು ನೀರಿನಿಂದಾಗಿ 16 ಲಕ್ಷ ಎಕರೆ ಪ್ರದೇಶದಲ್ಲಿ ಬೆಳೆಯನ್ನ ಬೆಳೆಸಲಾಗ್ತಿದೆ. ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶದಲ್ಲಿ ವಾಸವಾಗಿರೋ ಸುಮಾರು 1 ಕೋಟಿಗೂ ಅಧಿಕ ಜನ ತುಂಗಭದ್ರಾ ನದಿಯ ಅಣೆಕಟ್ಟಿನ ನೀರನ್ನು ಕುಡಿದು ಬದುಕುತ್ತಿದ್ದಾರೆ. ಸ್ನೇಹಿತರೆ, ಇದಿಷ್ಟು ಸಂಗತಿಗಳು ಮಾತ್ರವಲ್ಲದೆ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿಯೇ ತುಂಗಭದ್ರಾ ನದಿಗೆ ಕಾಲುವೆಯನ್ನ ನಿರ್ಮಿಸಲಾಗಿತ್ತು. ಅದರಲ್ಲಿ ಅನೇಕ ಕಾಲುವೆಗಳು ತುಂಗಭದ್ರಾ ಅಣೆಕಟ್ಟು ನಿರ್ಮಾಣ ಮಾಡುವ ಸಂದರ್ಭದಲ್ಲಿ ಮುಚ್ಚಿ ಹೋಗಿದೆ. ಇನ್ನು ಕೆಲ ಕಾಲುವೆಗಳು ಇಂದಿಗೂ ಕೂಡ ಸುಸರ್ಜಿತವಾಗಿದ್ದು, ಈ ಕಾಲುವೆಗಳ ಮೂಲಕ ಹರಿದು ಬಂದ ತುಂಗಭದ್ರೆಯ ನೀರನ್ನ ಈ ಭಾಗದ ಜನ ಉಪಯೋಗಿಸುತ್ತಿದ್ದಾರೆ. ಸದ್ಯ 101 TMC ನೀರನ್ನ ಸೇಕರಿಸುವ ಸಾಮರ್ಥ್ಯವನ್ನು ಹೊಂದಿರುವ ತುಂಗಭದ್ರಾ ಅಣೆಕಟ್ಟು 2449 ಮೀಟರ್ ಉದ್ದ ಹೊಂದಿದೆ. ತಳಮಟ್ಟದಿಂದ 49 ಮೀಟರ್ ಎತ್ತರ ಹೊಂದಿರುವ ಈ ಅಣೆಕಟ್ಟು ಪ್ರವಾಹದ ಸಂದರ್ಭದಲ್ಲಿ 6 ಲಕ್ಷ ಕ್ಯೂಸೆಕ್ಸ್ನಷ್ಟು ನೀರನ್ನ ಹೊರಬಿಡುವ ಸಾಮರ್ಥ್ಯವನ್ನು ಹೊಂದಿದೆ. ಮಣ್ಣು ಹಾಗೂ ಸುಣ್ಣದ ಗಾರೆಯಿಂದ ನಿರ್ಮಾಣವಾಗಿರುವ ಈ ಅಣೆಕಟ್ಟನ್ನ ಮೊದಲು ಪಂಪಾಸಾಗರ ಅಣೆಕಟ್ಟು ಎಂಬ ಹೆಸರಿನಿಂದಲೂ ಕರೆಯಲಾಗ್ತಿತ್ತು. ಇಂದು ಈ ಅಣೆಕಟ್ಟನ್ನ ತುಂಗಭದ್ರಾ ಅಣೆಕಟ್ಟು, TB ಡ್ಯಾಂ, ಮುನಿರಾಬಾದ್ ಡ್ಯಾಂ, ಹೊಸಪೇಟೆ ಡ್ಯಾಂ ಅನ್ನೋ ಹೆಸರಿನಿಂದಲೂ ಕೂಡ ಕರೆಯಲಾಗುತ್ತೆ. ತುಂಗಭದ್ರಾ ಅಣೆಕಟ್ಟು ನಿರ್ಮಿಸಿರುವ ಪ್ರದೇಶದ ಬಳಿ ಉದ್ಯಾನವನ ಹಾಗೂ ಜೂ ಪಾರ್ಕ್ ಅನ್ನು ಕೂಡ ನಿರ್ಮಿಸಲಾಗಿದೆ. ಹಾಗಾಗಿ ಈ ತುಂಗಭದ್ರಾ ಅಣೆಕಟ್ಟು ಒಂದು ಪ್ರವಾಸಿ ತಾಣವಾಗಿ ಕೂಡ ಜನರನ್ನ ಆಕರ್ಷಣೆ ಮಾಡ್ತಿದೆ. ಕೇವಲ ನೀರಾವರಿ ಉದ್ದೇಶಕ್ಕೆ ಮಾತ್ರವಲ್ಲದೆ ವಿದ್ಯುತ್ ಉತ್ಪಾದನೆಗೂ ಕೂಡ ಈ ತುಂಗಭದ್ರಾ ಅಣೆಕಟ್ಟು ನೀರನ್ನು ಉಪಯೋಗಿಸಲಾಗುತ್ತೆ. ದಕ್ಷಿಣ ಭಾರತದಲ್ಲಿ ಪ್ರಮುಖ ನದಿಗಳಲ್ಲಿ ಒಂದಾದ ಈ ತುಂಗಭದ್ರಾ ನದಿಯು ಪಶ್ಚಿಮ ಘಟ್ಟದ ವರಾಹ ಪರ್ವತದಲ್ಲಿರುವ ಗಂಗಾ ಮೂಲದಲ್ಲಿ ಹುಟ್ಟಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಹರಿದು ಶಿವಮೊಗ್ಗ ಜಿಲ್ಲೆಯ ಕೂಡಲಿ ಬಳಿ ಭದ್ರಾ ನದಿಯನ್ನು ಒಂದುಗೂಡಿ ಅಲ್ಲಿಂದ ತುಂಗಭದ್ರಾ ಅನ್ನೋ ಹೆಸರಿನಿಂದ ಪ್ರವಹಿಸಿ ಆಂಧ್ರ ಪ್ರದೇಶದಲ್ಲಿ ಹರಿಯುವ ಕೃಷ್ಣಾ ನದಿಯನ್ನು ಸೇರಿಕೊಂಡು ಹರಿಯುತ್ತೆ. ಸ್ನೇಹಿತರೆ, ಒಂದು ವೇಳೆ ಈ ತುಂಗಭದ್ರಾ ಅಣೆಕಟ್ಟು ನಿರ್ಮಾಣ ಆಗದಿದ್ರೆ ಇಂದು ಉತ್ತರ ಕರ್ನಾಟಕದ ಜನ ಹನಿ ನೀರಿಗೂ ಪರದಾಡಬೇಕಾಗಿತ್ತೇನೋ. ಇಂತಹ ಒಂದು ಅದ್ಭುತವಾದ ಅಣೆಕಟ್ಟನ್ನು ಕಟ್ಟಲು ಕಾರಣವಾದ ಸಾವಿರಾರು ಜನ ಇಂದು ನಮ್ಮೊಂದಿಗಿಲ್ಲ. ಆದರೆ ಅವರ ತ್ಯಾಗ ಪರಿಶ್ರಮದಿಂದ ತುಂಗಭದ್ರಾ ಅಣೆಕಟ್ಟು ತಲೆ ಎತ್ತಿ ನಿಂತಿದೆ. ಈ ಅಣೆಕಟ್ಟು ನಿರ್ಮಿಸಲು ಶ್ರಮಿಸಿದ ಲಕ್ಷಾಂತರ ಶ್ರಮಜೀವಿಗಳಿಗೆ ವಂದನೆಗಳು. ಸಾಧ್ಯವಾದರೆ ನೀವು ಕೂಡ ಒಮ್ಮೆ ಈ ತುಂಗಭದ್ರಾ ಅಣೆಕಟ್ಟನ್ನು ವೀಕ್ಷಿಸಿ ಅಂತ ಹೇಳ್ತಾ, ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಧನ್ಯವಾದಗಳು.